ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ರೌಂಡ್ ಅಪ್. ನಾನು ಕಾವ್ಯ ಹೆಗ್ಡೆ. ವಿಜಯಪುರ ನಗರದಲ್ಲಿ ಪೊಲೀಸ್ ಗುಂಡಿನ ಸದ್ದು, ಹಂತಕ ಬಾಗಪ್ಪನ ಹಳೆ ಶಿಷ್ಯನ ಹತ್ಯೆ ಆರೋಪಿಗಳಿಗೆ ಗುಂಡು. ವಿಜಯಪುರ ನಗರದಲ್ಲಿ ಪೊಲೀಸ್ ಗುಂಡಿನ ಸದ್ದು, ಹಂತಕ ಬಾಗಪ್ಪನ ಹಳೆ ಶಿಷ್ಯನ ಹತ್ಯೆ ಆರೋಪಿಗಳಿಗೆ ಗುಂಡು. ಇಬ್ಬರು ಆರೋಪಿಗಳ ಕಾಲಿಗೆ ಫೈರಿಂಗ್ ಮಾಡಿರುವಂತಹ ಪೊಲೀಸರು ತಡರಾತ್ರಿ ಸುಶೀಲ್ ಕಾಳೆ ಹಂತಕರಿಗಾಗಿ ಕಾರ್ಯಾಚರಣೆ. ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಂತಹ ಆರೋಪಿಗಳು ಗಾಂಧಿ ಚೌಕ್ ಸಿಪಿಐ ಪ್ರದೀಪ್ ತಳವಾರಿ ಅವರಿಂದ ಫೈರಿಂಗ್ ಆಗಿದೆ. ಇಬ್ಬರು ಆರೋಪಿಗಳ ಮೇಲೆ 3 ಸುತ್ತುಕೊಂಡು ಆರೋಪಿ ಆಕಾಶ ಕಲ್ಲವಗೋಳ ಕಾಯಿಗೂ ಕೂಡ ಗುಂಡನ್ನ ಹಾರಿಸಲಾಗಿದೆ. ಈಗ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇರಬಹುದು. ಈ ಒಂದು ದೃಶ್ಯ ಫೈರಿಂಗ್ ಆಗಿರುವಂತಹ ಸ್ಥಳದಲ್ಲಿ ಏನಾಯ್ತು ಅನ್ನುವಂತಹ ವಿಚಾರಗಳನ್ನು ಕೂಡ ಈ ಒಂದು ದೃಶ್ಯ ಹೇಳುತ್ತಾ ಇದೆ. ವಿಜಯಪುರ ನಗರದಲ್ಲಿ ಪೊಲೀಸ್ ಗುಂಡಿನ ಸದ್ದು ಕೇಳಿದ್ದು, ಹಂತಕ ಬಾಗಪ್ಪನ ಹಳೆ ಶಿಷ್ಯ ಆಗಿರುವಂತಹ ಮತ್ತೊಬ್ಬ ಆರೋಪಿ ಹತ್ಯೆ ಏನಿದೆ ಆತನ ಗುಂಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು. ತಡರಾತ್ರಿ ಸುಶೀಲ್ ಕಾಳೆ ಹಂತಕರಿಗಾಗಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿರುವಂತಹ ಆರೋಪಿಗಳು ಗಾಂಧಿ ಚೌಕ್ ಸಿಪಿಐ ಪ್ರದೀಪ್ ತಳಕೇರೆ ಅವರಿಂದ ಫೈರಿಂಗ್ ಆಗಿದ್ದು, ಇಬ್ಬರು ಆರೋಪಿಗಳ ಮೇಲೆ 3 ಸುತ್ತು ಗುಂಡನ್ನು ಹಾರಿಸಲಾಗಿದೆ. ಆರೋಪಿ ಆಕಾಶ್ ಕಲ್ಲವ್ವಗೋಳ ಸುಭಾಷ್ ಗಲಿ ಆತನ ಕಾಲಿಗೆ ಗುಂಡನ್ನು ಹಾಕಲಾಗಿದೆ. ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ನಾಗಮಂಗಲ ತಾಲೂಕಿನ ಆಸ್ಪತ್ರೆ ಹಾಗೂ ಪಟ್ಟಣ ಬಸ್ ನಿಲ್ದಾಣಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಔಷಧ ದಾಸ್ತಾನು, ವೈದ್ಯರ ಹಾಜರಾತಿ ಮುಂತಾಗಿರುವ ಪರಿಶೀಲನೆಯನ್ನು ನಡೆಸಿದ್ದು, ಸಾರ್ವಜನಿಕ ಅಹವಾಲನ್ನು ಆಲಿಸಿದ್ರು. ನಂತರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತೆರಳಿ ಅಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸಾರಿಗೆ ಅಧಿಕಾರಿಗಳಿಗೆ ಸಲಹಾ ಸೂಚನೆಯನ್ನು ನೀಡಿದ್ದಾರೆ. ಡಿಸ್ಟ್ರಿಕ್ಟ್ ಆಸ್ಪತ್ರೆ 25,000 ಪರ್ ಡೇ, ತಾಲೂಕು ಆಸ್ಪತ್ರೆ 10,000 ಪರ್ ಡೇ ನೀವೇ ಕೊಡ್ಬೇಕು. ನೀವು ಆಚೆ ಬರ್ಕೊಡಂಗಿಲ್ಲ. ಸ್ಟಾಪ್ ಕೊಡ್ಬೋದು, ಅದು ನಿಲ್ಸಂಗಿಲ್ಲ. ನಮ್ಮ ವಿಶ್ವ ಪರಿಸರ ದಿನ ಮಾಡೋಕ್ಕೆ ನಿಮ್ಮ ನಾಗಮಲ್ಲ ಬೆಟ್ಟದಲ್ಲಿ ಹೋಗಿದ್ದೀವಿ. 5,000 ಗಿಡ ಹಾಕ್ಸಿದ್ದೀನಿ. ಅಲ್ಲಿ ಎಲ್ಲ ಮುಗಿದ ಮೇಲೆ ನೋಡಿದೆ ಟೈಮಿಂಗು, ಟೈಮು ಊಟ ಮಾಡಿಬಿಟ್ಟು ಹಂಗೆ ಹೋಗ್ಬಾರ್ದು, ಸ್ವಲ್ಪ ಜೀರ್ಣ ಆಗಲಿ ಅಂತ ಹೇಳ್ಬಿಟ್ಟು. ಇದು ನನ್ನ ಸ್ವಾರ್ಥನಿದೆ, ಸ್ವಲ್ಪ ಜನ ಸಹಾಯ ಆಗಬೇಕು ಅಂತ. ನನ್ನ ಸ್ವಾರ್ಥ ಏನು ಅಂದರೆ, ಊಟ ಮಾಡಿದ ತಕ್ಷಣ ಕಾಲ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ವಾಕ್ ಮಾಡೋಣ, ಎಲ್ಲ ವಾಕ್ ಮಾಡ್ದಂಗೆ ಆಯಿತು. ಸ್ವಲ್ಪ ಏನೇನು ಪರಿಸ್ಥಿತಿ ಬಸ್ ಸ್ಟ್ಯಾಂಡಲ್ಲಿ ಇರುತ್ತೆ, ಆಮೇಲೆ ಏನೇನು ಪರಿಸ್ಥಿತಿ ನಮ್ಮ ಹಾಸ್ಪಿಟಲ್ಗಿದೆ, ಜನ ಜಾಸ್ತಿ ಅಲ್ಲಿ ಹೋಗೋದಲ್ವಾ, ಅದು ನೋಡಿದಾಗ ಹಾಸ್ಪಿಟಲ್ ಪರಿಸ್ಥಿತಿ ಸರಿ ಇಲ್ಲ, ಇಲ್ಲಿ ಉರುವೇ ಇಲ್ಲ. ನಾನು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಇದನ್ನು ಹಾಸ್ಪಿಟಲ್ ರಿಪೋರ್ಟ್ ತಗೊಂಡು ಅದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಕೊಕ್ಕಣಿಗೆ 8,000 ಗಿಡ ನೆಟ್ಟಿದ್ದಾರೆ. ಮಳೆ ಕಾಯ್ತಾ ಇದ್ದವರು ಅಲ್ಲಿ ಜನ ಇದ್ದಾರೆ, ಪಾಪ ಅವರು ಕೆಲಸದವರು 5,000 ಗಿಡ ಹಾಕ್ತಾರೆ, ಬಿಡೋದಿಲ್ಲ ನಾವು. ನಮ್ಮ ಜನರಿಂದ ಸ್ಟಾರ್ಟ್ ಆಗಬೇಕು. ಜನರಿಂದ ಬದಲಾವಣೆ ಆಗಬೇಕು. ನಾನು ಏನು ಮಾಡೋಕ್ಕಾಗುತ್ತೆ? ನಿಮ್ಮನ್ನ ಅಧಿಕಾರಿಗಳು ಕೆಲಸ ಮಾಡಲೇಬೇಕು, ನಾವು ಬಿಡೋದಿಲ್ಲ. ಅವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಕಾನೂನು ಬದ್ಧವಾಗಿ ಏನೇನು ಬೇಕು ಲೋಕಾಯುಕ್ತ ಆಗ್ತಲ್ಲ, ಏನು ಪಾವತಿರೋ ಪ್ರಕಾರ ನಾವು ಮಾಡ್ತೀವಿ, ಬಿಡೋದಿಲ್ಲ. ಆಗ್ಬೇಕು ಸರ್, ನಮ್ಮ ಪ್ರಸ್ತಾವ ಬದಲಾವಣೆ ಆಗ್ಬೇಕು ಸರ್. ನೋವು ಹೇಳ್ತೀನಿ, ಎಲ್ಲ ಹಣ್ಣುಗಳು ಬೇಕಾಗ್ಬಿಟ್ಟವೆ. ಅದಕ್ಕೆ ಜನ ಕಾರಣ, ಜನ ಸ್ವಾರ್ಥಗಳು ಸ್ವಂತಕ್ಕೋಸ್ಕರ ಏನ್ ಬೇಕಾ ಮಾಡ್ತಾರೆ. ನಾನು ಅಸಹಾಯ ಕೇಳ್ತಾ ಇಲ್ಲ, ಒಂದು ಹೋಪ್ ಇದೆ ನನಗೆ, ಜನಗಳು ಬದಲಾವಣೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದಕ್ಕೆಲ್ಲ ನಮ್ಮ ಪ್ರೆಸ್ ಅವರು, ನಮ್ಮ ಲೆಜಿಸ್ಲೇಟರ್ಸು, ಜನಗಳು, ನನ್ಗೆ ಯಾರು ಮಾಡಿದ್ರೆ ಪರವಾಗಿಲ್ಲ, ಜನ ನೀವು ಸಪೋರ್ಟ್ ಮಾಡ್ತೀವಿ. ಅದು
ಗದಗ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಕ್ರಮವಾಗಿ ಗಾಂಜಾ ಮಾರ್ತಾ ಇದ್ದ ಖದೀಮರು ಅಂಧರಾಗಿದ್ದಾರೆ. 6.70 ಲಕ್ಷ ಮೌಲ್ಯದ 6.7 ಕೆಜಿ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಗದಗ ಜಿಲ್ಲೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಕ್ರಮವಾಗಿ ಗಾಂಜಾ ಮಾರ್ತಾ ಇದ್ದಂತಹ ಖದೀಮರನ್ನ ಅಂಧರ್ ಮಾಡಲಾಗಿದೆ. 6.70 ಲಕ್ಷ ಮೌಲ್ಯದ 6.7 ಕೆಜಿ ಗಾಂಜಾ ಜಪ್ತಿ. ಬಾಪು ಹರಣಸಿಗಾರ, ಚಂದಪ್ಪ ಗಾಯತ್ರಿ ಕಾಳೆ, ಮಾರುತಿ ಕಾಳೆ, ಗೋಪಾಲ್ ಬಸವ ಬಂಧನವಾಗಿದೆ. ಅನಂತಪುರದ ಕಲ್ಯಾಣ ಬಾಬು ಶಿಕಾರಿ ಅರೆಸ್ಟ್ ಆಗಿರುವಂತದ್ದು. 1 ಬೈಕ್, 6 ಮೊಬೈಲ್, 1,000 ನಗದು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಗದಗ ಗ್ರಾಮೀಣ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿರುವಂತದ್ದು. ಎಸ್ ವೀಕ್ಷಕರೇ, ಗಾಂಜಾವನ್ನ ಮಾರ್ತಾ ಇದ್ದವ್ರನ್ನ ಅವರನ್ನ ಕರ್ಕೊಂಡು ಬಂದು ಜೈಲಿಗೆ ಹಾಕಲಾಗಿರುವಂತಹ ಘಟನೆ ನಡೆದಿರುವಂತದ್ದು. ಗದಗ ಜಿಲ್ಲೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು ಅಕ್ರಮವಾಗಿ ಗಾಂಜಾ ಮಾರ್ತಾ ಇದ್ದಂತಹ ಖದೀಮರು ಅಂಧರಾಗಿದ್ದಾರೆ. 6.70 ಲಕ್ಷ ಮೌಲ್ಯದ 6.7 ಕೆಜಿ ಗಾಂಜಾ ಜಪ್ತಿಯಾಗಿದೆ. ಬಾಪು ಹರಣಸಿರ ಆತನನ್ನು ಕೂಡ ಮತ್ತು ಚಂದಪ್ಪ, ಗಾಯತ್ರಿ ಕಾಳೆ, ಮಾರುತಿ ಕಾಳೆ, ಗೋಪಾಲ ಬಸವ ಆತನನ್ನು ಕೂಡ ಬಂಧನ ಮಾಡಿರುವಂತಹ ಪೊಲೀಸರು. ಅನಂತಪುರದ ಕಲ್ಯಾಣ್ ಬಾಬು ಶಿಕಾರಿ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. 1 ಬೈಕ್ ಹಾಗೂ 6 ಮೊಬೈಲ್ ಅನ್ನ ಜಪ್ತಿ ಮಾಡಿರುವಂತಹ ಪೊಲೀಸರು 1,000 ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಗದಗ ಗ್ರಾಮೀಣ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ವಿಶೇಷ ತಂಡವನ್ನು ರಚನೆ ಮಾಡಿದ್ರು. ಇವಾಗ ಸುಮಾರು 6,70,000 ಮೌಲ್ಯದ ಗಾಂಜಾ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ. ಕೃಷ್ಣಾ ನದಿಯ ಉಪನದಿಗಳಲ್ಲಿ ಜಲಾರ್ಭಟ. ದೂಧಸಾಗರ, ವೇದಗಂಗಾ, ಪಂಚಸಾಗರ, ಹಿರಣ್ಯಕೇಶಿ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ. ಕೃಷ್ಣಾ ನದಿಯ ಉಪನದಿಗಳಲ್ಲಿ ಜಲಾರ್ಭಟ. ದೂಧಸಾಗರ, ವೇದಗಂಗಾ, ಪಂಚಗಂಗಾ, ಹಿರಣ್ಯಕೇಶಿ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ. ಚಿಕ್ಕೋಡಿ, ನಿಪಾಣಿ, ಹೊಕ್ಕೆ, ಕೆಳ ಹಂತದ ಸೇತುವೆಗಳು ಮುಳುಗಡೆ. ನದಿ ಪಾತ್ರದ ಜನರಲ್ಲಿ ಹೆಚ್ಚಿದಂತಹ ಪ್ರವಾಹದ ಆತಂಕ. ನದಿಯಲ್ಲಿ ಇಳಿಯದಂತೆ ಜನರಿಗೆ ಜಿಲ್ಲಾಡಳಿತ ಮನವಿ ಕೂಡ ಮಾಡಲಾಗಿತ್ತು. ಎಸ್ ವೀಕ್ಷಕರೇ, ಮಳೆಯ ಆರ್ಭಟದಿಂದ ಎಲ್ಲವೂ ಕೂಡ ತತ್ತರಿಸಿ ಹೋಗಿರುವಂತದ್ದು. ಹಿರಣ್ಯಕೇಶಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಎಷ್ಟರ ಪ್ರಮಾಣದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿದೆ ಎನ್ನುವಂಥದ್ದು. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಕಂಡಿರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ಉಪನದಿಗಳಾಗಿರುವಂತಹ ದೂಧಗಂಗಾ, ವೇದಗಂಗಾ, ಪಂಚಗಂಗಾ ಈ ಒಂದು ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂತದ್ದು. ಹಿರಣ್ಯಕೇಶಿ ನದಿಯಲ್ಲೂ ಕೂಡ ನೀರಿನ ಮಟ್ಟ ಏರಿಕೆ ಆಗಿರುವಂತದ್ದು. ಚಿಕ್ಕೋಡಿ, ನಿಪ್ಪಾಣಿ, ಹುಕ್ಕೆ, ಕೆಳ ಹಂತದ ಸೇತುವೆಗಳು ಮುಳುಗಡೆಯಾಗಿರುವಂತಹ ದೃಶ್ಯ. ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಪ್ರವಾಹದ ಆತಂಕ ಮನೆ ಮಾಡಿರುವಂತದ್ದು. ನದಿಯಲ್ಲಿ ಇಳಿಯದಂತೆ ಜನರಿಗೆ ಜಿಲ್ಲಾಡಳಿತ ಮನವಿ ಕೂಡ ಮಾಡಿದೆ.
ಬಾಲಕಿ ಅಕಾಲಿಕ ಸಾವು ದುರ್ವಿಧಿ, ಮನೆ ಗೋಡೆ ಕುಸಿದು ಬಾಲಕಿ ಸಾವನ್ನಪ್ಪಿರುವಂಥದ್ದು. ಜೇವರ್ಗಿಯ ಮೊತ್ತಕೋಡದಲ್ಲಿ ಈ ಒಂದು ಘಟನೆ ನಡೆದಿದೆ. ಬಾಲಕಿಯ ಕಾಲಿಕ ಸಾವು ದುರ್ವಿಧಿ, ಮನೆ ಗೋಡೆ ಕುಸಿದು ಬಾಲಕಿ ಸಾವು. ಜೇವರ್ಗಿಯ ಮೊತ್ತಕೋಡದಲ್ಲಿ ಈ ಒಂದು ಘಟನೆ. ಬಾಲಕಿ ಒಬ್ಬಳೆ ಮನೆಯಲ್ಲಿದ್ದಾಗ ಈ ಒಂದು ದುರಂತ. ಮನೆಯಲ್ಲವರೆಲ್ಲ ಹೊರಗೆ ನಿಂತಿದ್ದ ವೇಳೆ ದುರಂತವಾಗಿದೆ. ಜೇವರ್ಗಿ ಪೊಲೀಸರಿಂದ ತನಿಖೆ ಕೂಡ ಮಾಡಲಾಗಿದೆ. ವೀಕ್ಷಕರೇ, ಈ ಒಂದು ದುರ್ಘಟನೆ ನಡೆದಿದೆ. ಪುಟ್ಟ ಕಂಥಮ್ಮ ಮನೆಯಲ್ಲಿರಬೇಕಾದ್ರೆ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಅಕಾಲಿಕ ಸಾವಿನಿಂದಾಗಿ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಮನೆ ಗೋಡೆ ಕುಸಿದು ಬಾಲಕಿ ಸಾವನ್ನಪ್ಪಿದ್ದ. ಜೇವರ್ಗಿಯ ಮೊತ್ತಕೋಡಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಬಾಲಕಿ ಒಬ್ಬಳೆ ಮನೆಯಲ್ಲಿದ್ದಾಗ ಈ ಒಂದು ದುರಂತ ಸಂಭವಿಸಿದ್ದು, ಮನೆಯವರೆಲ್ಲ ಹೊರಗಡೆ ನಿಂತಿದ್ದ ವೇಳೆಯಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಜೇವರ್ಗಿ ಪೊಲೀಸರಿಂದ ತನಿಖೆ ಕೂಡ ಆಗ್ತಾ ಇದೆ. ಮನೆಯಲ್ಲಿ ಒಬ್ಬಳೇ ಇದ್ಲು ಮಗು. ಆ ಒಂದು ಕ್ಷಣದಲ್ಲಿ ಗೋಡೆ ಕುಸಿದು ಬಿದ್ದಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.